ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಶ್ರೀ ಶಕ್ತಿ ಸವಿರುಚಿಯಿಂದ ಇಂದು ಒಂದು ಬಾತ್ದೊಂದಿಗೆ ಬಂದೆ. ನಾನು ಮೆತ್ತೆ ಪಲ್ಯ ಬಾತ್ ಮತ್ತು ಮೆತ್ತೆ ಪಲ್ಯ ರೈಸ್ ಅಂತೂ ಅನ್ಬೋದು. ಇದನ್ನು ಮಾಡ್ಕೊಳಕ್ಕೆ ಸಣ್ಣಗೆ ಹೆಂಚಿದ್ದೊಂದು ಕಟ್ನಷ್ಟು ಮೆತ್ತೆ ಪಲ್ಯ ಸಣ್ಣಗೆ ಹೆಂಚಿಟ್ಕೊಂಡು ನಾನು ಆಮೇಲೆ ಇದಕ್ಕೆ ಸ್ಪೈಸಿ ಏಲಕ್ಕಿ, ಲವಂಗ, ಚಕ್ಕೆ, ಚಕ್ಕರ್ ಮೊಗ್ಗು, 2 ಪಲಾವ್ ಎಲೆ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕೊತ್ತಂಬರಿ ಕಾಳು, ಆಮೇಲೆ ಮೆಣಸಿನ್ಕಾಯಿ, ಅಲ್ಲ, ಬೆಳ್ಳುಳ್ಳಿ, ಒಂದು ಹಿಡಿಯಷ್ಟು ಕೊಬ್ಬರಿ, ಆಮೇಲೆ ಕೊತ್ತಂಬರಿ ಇವನ್ನಿಷ್ಟು ಪೇಸ್ಟ್ ಮಾಡ್ಕೊಳಕ್ಕೆ. ಆಮೇಲೆ ರೈಸಿಗೆ ನಾವು ಯಾವ ಥರ ವೆಜಿಟೇಬಲ್ ಬೇಕಲ್ಲ ಅವನ್ನ ಹೆಂಚಿಟ್ಕೋಬೇಕು. ನಾನು ಇಲ್ಲೇ ಬಟಾಟಿ, ಗಜ್ಜರಿ ಮತ್ತು ಡಬ್ಬುಕಾಯಿ, 1 ಟೊಮೆಟೊ, ಉಳ್ಳಾಗಡ್ಡಿ, ಒಂದು ಸ್ವಲ್ಪ ಕೊತ್ತಂಬರಿ ಈ ರೀತಿ ವೆಜಿಟೇಬಲ್ಗಳು ಹೆಂಚಿಟ್ಕೊಂಡು ನೀವು ಬೇಕಂದ್ರೆ ಫ್ಲವರ, ಬೀನ್ಸ ಏನಿದ್ರು ಬಟಾಟಿ ಕಾಳು ಎಲ್ಲನೂ ಹಾಕೋಬೋದು. ಆಮೇಲೆ 1 ಬೊಟ್ಟಲ್ದಷ್ಟು ಅಕ್ಕಿ, ಬಾಸುಮತಿ ಅಕ್ಕಿ ತೊಳೆದಿಟ್ಕೊಂಡು ಆಮೇಲೆ ಎಲ್ಲ ಸ್ಪೈಸಿ ಮಸಾಲೆಗಳು ಮತ್ತು ಒಣ ಕೊಬ್ಬರಿ ಒಂದು ಸ್ವಲ್ಪ ತರಿಯಾಗಿ ರುಬ್ಬೆ ಅದಕ್ಕೆ ಹಸಿ ಮೆಣಸಿನ್ಕಾಯಿ, ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಸಣ್ಣಗೆ ಪೇಸ್ಟ್ ಮಾಡಿ ಇಟ್ಕೋಬೇಕು. ಒಂದು ಬೋಗಣಿಗೆ ಒಂದು ಸ್ವಲ್ಪ ಎಣ್ಣೆ, ತುಪ್ಪ ಹಾಕಿ ಮೊದಲಿಗೆ ಎಲ್ಲ ವೆಜಿಟೇಬಲ್ಗಳು ಹಾಕಿ ಫ್ರೈ ಮಾಡ್ಕೋಬೇಕು ಒಂದಿಷ್ಟ. ಆಮೇಲೆ ಲಾಸ್ಟಿಗೆ ನಾನು ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ ಹಾಕೀನಿ. ಕ್ಯಾಪ್ಸಿಕಮ್ ಅಲ್ಲೇ ಒಂದು ಸ್ವಲ್ಪ ಕುರುಮ್ ಅಂತ ಕ್ರಿಸ್ಪಿಯಾಗಿ ಬಂದರೆ ಚಲೋ ಆಗ್ತೈತಿ. ಅದಕ್ಕೋಸ್ಕರ ನಾನು ಭಾಳ ಬೇಯಿಸ್ಲಿಲ್ಲ ಅವನ್ನ. ಅದು ಒಗ್ಗರಣೆ ಒಂದು ಸ್ವಲ್ಪ ಹುರಿದಿಂದ ಅದಕ್ಕೆ ನಾವು ರುಬ್ಬಿರ್ತೀವಲ್ಲ ಅದನ್ನ ಪೇಸ್ಟ್ ಹಾಕಬೇಕು. ಆಮೇಲೆ ಮೆತ್ತೆ ಪಲ್ಯ ಹಾಕಬೇಕು. ಎಲ್ಲನೂ ಒಂದು ಸ್ವಲ್ಪ ಒಂದು 2-3 ನಿಮಿಷ ಅದನ್ನು ಎಣ್ಣೆ ಒಳಗೆ ಬೇಯಿಸ್ಬೇಕು. ಅಂದ್ರೆ ಅದು ಕಲರಾಗಿ ಎಷ್ಟು ಚಂದ ಕಾಣ್ತೈತೆ ನೋಡಿರಿ. ಒಂದು ಸ್ವಲ್ಪ ಅರಿಶಿನ ಹಾಕಿ ಎಲ್ಲನೂ ಬೇಯಿಸ್ರೆ ಮತ್ತು ಮೆತ್ತೆ ಪಲ್ಯನೂ ಹುರಿದಂಗೆ ಆಕೈತಿ. ಮತ್ತು ನಾವು ಮಸಾಲೆ ಎಲ್ಲ ಹಸಿದ ರುಬ್ಬಿರೋದ್ರಿಂದ ಒಂದು ಸ್ವಲ್ಪ ಫ್ರೈ ಮಾಡಿದಂಗೆ ಆಕೈತಿ ನೋಡಿರಿ. ಇಲ್ಲಿ ಎಷ್ಟು ಚಂದ ಕಾಣತೈತಿ ಕಲರಾಗೆ. ಆಮೇಲೆ ಅದನ್ನು ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ. ನಾನು ಉಟ್ಟೊಂದು ದಪ್ಪ ಉಪ್ಪು ಉಪಯೋಗಿಸೋದ್ರಿಂದ ಅದನ್ನ ಹಾಕೀನಿ. ಆಮೇಲೆ ಅಕ್ಕಿ ನೆನೆದಿರೋದ್ರಿಂದ ಭಾಳ ಏನದ್ರೊಳಗೆ ಒಗ್ಗರಣೆ ಒಳಗೆ ಹುರಿಯೋದಿರಂಗಿಲ್ಲ. ಅದು ಹಾಕಿ ಒಂದು ಮಿಕ್ಸ್ ಕೊಟ್ಟು ಒಂದು ಅರ್ಧ ಚಮಚಕ್ಕಿಂತ ಕಡಿಮೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕಿದೆ ನಾನು. ಬೇಡ ಅನ್ನೋರು ಅದನ್ನು ಸ್ಕಿಪ್ ಮಾಡ್ಬೋದು ಮಸಾಲೆ. ಈ ರೀತಿಯಾಗಿ ಹಾಕಿ ಅದನ್ನೆಲ್ಲ ಅಕ್ಕಿ ಒಳಗೆ ಹಾಕಿ ನಾನು ಒಂದು ಬೌಲ್ ಅಕ್ಕಿ ತೊಗೊಂಡಿನಿ, ಒಂದು ಅರ್ಧ ನೀರು ಹಾಕೀನಿ. ಅಂದ್ರೆ ಬಾಸುಮತಿ ಅಕ್ಕಿ ಆಗಿರೋದ್ರಿಂದ ಒಂದು ಅರ್ಧ ಹಾಕೀನಿ. ಆಮೇಲೆ ಅದನ್ನು ಹಣ್ಣಗೆ ಕುದಿಯೋ ಮಟ್ಟ ಆಟ ಮಾಡಿದ್ರೆ ರೈಸ್ ಬಾತ್ ರೆಡಿ ಆಯಿತು. ಮೆತ್ತೆ ಪಲ್ಯ ರೈಸ್ ಬಾತ್ ನೋಡಿರಿ ಎಷ್ಟು ಚಂದ ಕಲರಾಗಿ ಚಂದ ಕಾಣತೈತಿ. ನೀವು ಬರೀ ಮನೆಯಲ್ಲೇ ಆಗಲಿ ಮತ್ತು ಡಬ್ಬಿ ಕಟ್ಟೋಕ್ಕಾಗಲಿ ದಿನ ವೈಟ್ ರೈಸು ಮತ್ತು ಅನ್ನ ಸಾಂಬಾರು ಉಂಡು ಬೇಜಾರು ಅದವ್ರಿಗೆ ಈ ರೀತಿ ಮೆತ್ತೆ ಪಲ್ಯ ಹೆಲ್ದಿ ಆಗಿರೋದ್ರಿಂದ ಮತ್ತು ವೆಜಿಟೇಬಲ್ಗಳು ಎಲ್ಲ ಮಕ್ಕಳು ತಿಂದಂಗೆ ಆಗ್ತೈತಿ. ನೀವು ಈ ರೀತಿ ಒಮ್ಮೆ ಮಾಡಿ ನೋಡಿರಿ, ಭಾಳ ಸೂಪರಾಗಿರ್ತೈತಿ. ಇದ್ರ ಜೋಡಿ ಏನಂದ್ರೆ ಬೆಸ್ಟ್ ರೈತ. ಆಮೇಲೆ ಸಾಂಬಾರು ಯಾವುದು ಅದು ಟೇಸ್ಟ್ ಬರೋಂಗಿಲ್ಲ, ಅಂದರೆ ಎಲ್ಲ ಸ್ಪೈಸಿ ಆಗಿರ್ತೈತಿ. ಅದಕ್ಕೋಸ್ಕರ ಇದ್ರೊಳಗೆ ಒಂದು ಸ್ವಲ್ಪ ಮೊಸರಿಗೆ ಸೌಂತಿಕಾಯಿ, ಸಣ್ಣಗೆ ಉಳ್ಳಾಗಡ್ಡಿ ಹೆಂಚಾಕಿ, ಕೊತ್ತಂಬರಿ ಹಾಕಿ ನೀವು ರೈತ ಮಾಡ್ಕೊಳ್ಳುವಾಗ ಯಾವಾಗಾದರೂ ಒಂದು ಸ್ವಲ್ಪ ನೀವು ಬ್ಲ್ಯಾಕ್ ಸಾಲ್ಟ್ ಹಾಕಿ ನೋಡಿರಿ, ಅದೊಂದು ಟೇಸ್ಟ್ ಬೇರೆನೇ ಕೊಡ್ತೈತಿ, ರುಚಿಯಾಗಿರ್ತೈತಿ. ಅದಕ್ಕೋಸ್ಕರ ನಾನು ರೈತಕ್ಕೆ ಯಾವಾಗಿದ್ರೂ ಬ್ಲ್ಯಾಕ್ ಸಾಲ್ಟ್ ಹಾಕಿರ್ತಾನು. ಹೀಗೆ ರೈತ ರೆಡಿ ಮಾಡ್ಕೊಂಡು ನಾನು ಮತ್ತು ಇದು ಅಮಾವಾಸ್ಯೆ ಪೂಜೆ ಆಗಿತ್ತು ನಮ್ಮದು. ಅಂದರೆ ಹಿಂದಿನ ದಿವಸ ಗುರುವಾರ ಲಕ್ಷ್ಮಿ ಪೂಜೆ ಮಾಡಿದ್ವಿ. ಶುಕ್ರವಾರ ಅಮಾವಾಸ್ಯೆ ಪೂಜೆ ಮಾಡಿ ನೈವೇದ್ಯ ಈ ರೀತಿ ಆಗಿತ್ತು ನನಗೆ. ನಿಮಗೆಲ್ಲರಿಗೂ ಈ ರೈಸ್ ರೆಸಿಪಿ ಇಷ್ಟ ಆದ್ರೆ ಎಲ್ಲರೂ ಮನೆಯಲ್ಲಿ ಮಾಡಿರಿ, ನೀವು ಸೂಪರ್ ಆಗಿರ್ತದೆ. ಮಕ್ಕಳ ಟಿಫಿನ್ ಡಬ್ಬಿಗಾಗಲಿ ಮತ್ತು ಎಲ್ಲರಿಗೂ ಒಂಥರ ಟೇಸ್ಟ್ ಚೆನ್ನಾಗಿರ್ತೈತಿ. ನೀವು ಎಲ್ಲರೂ ಮನೆಯಲ್ಲಿ ಮಾಡಿದಾಗ ನಿಮಗೆ ಹೆಂಗೆ ಬಂತಂತೆ ನಂಗೆ ಕಮೆಂಟ್ಸ್ ಮೂಲಕ ತಿಳಿಸ್ರಿ. ಮತ್ತು ನನ್ನೆಲ್ಲ ಅಡುಗೆ ವಿಡಿಯೋಗಳು, ಪೂಜಾ ವಿಡಿಯೋಗಳು ನಿಮಗೆಲ್ಲರಿಗೂ ಇಷ್ಟ ಆಗತ್ತೆ ತಿಳ್ಕೊಂಡೆ ನಾನು. ಮತ್ತು ನಿಮಗೆ ನನ್ನಲ್ಲಿ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗೆ ಅಂತ ತಿಳಿಸ್ರಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡತ್ತಾರಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಾಕೆ ಹೋಗ್ಬೇಡ್ರಿ. ವಿಡಿಯೋದು ನೋಡಿದವರು ಲೈಕ್ ಮಾಡೋದಂತೂ ಮರ್ಯಾಕೆ ಹೋಗ್ಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ಸ್ ಅದ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.